ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ಎಂ ಮಾದೇಗೌಡ. ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಪ್ಪ, ಮಂಡ್ಯ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ನಮ್ಮ ಈ ವಿಡಿಯೋದಲ್ಲಿ ಸೀಮಾಂತ ಉತ್ಪಾದಕತೆ ವಿತರಣಾ ಸಿದ್ಧಾಂತ ಅಥವಾ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಥಮ BA 2ನೇ ಸೆಮಿಸ್ಟರ್ ತರಗತಿಗೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮದಲ್ಲಿ ಅಧ್ಯಾಯ 5ರಲ್ಲಿ ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಅನ್ನುವಂತಹ ಈ ಅಧ್ಯಾಯದಲ್ಲಿ ಈ ಒಂದು ವಿಷಯವನ್ನು ನಾವು ಕಾಣಬಹುದಾಗಿದೆ. ಪ್ರಸ್ತುತ ಈ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ಅನ್ನುವಂಥದ್ದು ಆರ್ಥಿಕ ಸಿದ್ಧಾಂತಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಂಚಿಕೆಯ ಸಿದ್ಧಾಂತದಲ್ಲಿ ಅತ್ಯಂತ ಪ್ರಮುಖ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಆರ್ಥಿಕ ಸಿದ್ಧಾಂತ ಅಂತೇಳಿ ಮನ್ನಣೆಯನ್ನು ಪಡ್ಕೊಂಡಿದೆ. ಈ ಒಂದು ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ಎಲ್ಲ ಉತ್ಪಾದನಾಂಗಗಳಿಗೂ ಪ್ರತಿಫಲ ಹೇಗೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದನ್ನು ತಿಳಿಸ್ತಕ್ಕಂತಹ ಒಂದು ಸಾರ್ವತ್ರಿಕ ಸಿದ್ಧಾಂತ ಆಗಿದೆ. ಏಕೆ ಅಂತ ಹೇಳಿದ್ರೆ, ಹಂಚಿಕೆ ಸಿದ್ಧಾಂತದಲ್ಲಿ ಪ್ರತಿಯೊಂದು ಉತ್ಪಾದನಾಂಗದ ಬೆಲೆ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾದಂತಹ ಅನೇಕ ಸಿದ್ಧಾಂತಗಳನ್ನು ನಾವು ಕಾಣ್ತೀವಿ. ಉದಾಹರಣೆಗೆ, ಭೂಮಿಗೆ ಪ್ರತಿಫಲವಾಗಿ ನೀಡುವಂತಹ ಗೇಣಿ ಹೇಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಗೇಣಿ ಸಿದ್ಧಾಂತಗಳು ತಿಳಿಸ್ಕೊಟ್ರೆ, ಶ್ರಮದ ಪ್ರತಿಫಲವಾದಂತಹ ಕೂಲಿ ಹೇಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಕೂಲಿ ಸಿದ್ಧಾಂತಗಳು ತಿಳಿಸ್ಕೊಡ್ತವೆ. ಬಂಡವಾಳದ ಪ್ರತಿಫಲವಾದಂತಹ ಬಡ್ಡಿ ಸಿದ್ಧಾಂತ ಹೇಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಬಡ್ಡಿ ಸಿದ್ಧಾಂತಗಳು ತಿಳಿಸ್ಕೊಟ್ರೆ, ಲಾಭ ಹೇಗೆ ನಿರ್ಧಾರ ಆಗುತ್ತೆ ಅಂದರೆ ಸಂಘಟನೆಯ ಪ್ರತಿಫಲವಾದಂಥ ಲಾಭ ಹೇಗೆ ನಿರ್ಧಾರ ಆಗುತ್ತೆ ಅನ್ನುವಂಥ ವಿಷಯವನ್ನು ಲಾಭದ ಸಿದ್ಧಾಂತಗಳು ತಿಳಿಸ್ಕೊಡ್ತವೆ. ಆದರೆ ಈ 4 ಉತ್ಪಾದನಾಂಗಗಳಿಗೂ ಕೂಡ ಪ್ರತಿಫಲ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರ್ವತ್ರಿಕವಾದಂಥ ಸಿದ್ಧಾಂತವನ್ನು ಅರ್ಥಶಾಸ್ತ್ರದಲ್ಲಿ ನಾವು ಕಾಣಬಹುದಾಗಿದೆ. ಆ ಸಿದ್ಧಾಂತವೇ ಈ ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ಅಥವಾ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು. ಈ ಸಿದ್ಧಾಂತವನ್ನು JB ಕ್ಲಾರ್ಕ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞ ಮೊಟ್ಟಮೊದಲ ಬಾರಿಗೆ ಪ್ರಚುರಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆನಂತರ ಈ ಸಿದ್ಧಾಂತದ ಬೆಳವಣಿಗೆಗೆ ವಾಲ್ರಾಸ್, ಮಾರ್ಷಲ್, ವಿಕ್ಸ್ಟೀಡ್, MS ಜೇವನ್ಸ್ ಮೊದಲಾದಂತಹ ಇನ್ನು ಅನೇಕ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುವುದರ ಮೂಲಕ ಈ ಸಿದ್ಧಾಂತದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಸಿದ್ಧಾಂತದ ಪ್ರಮುಖ ತಿರುಳು ಅಥವಾ ಸಾರಾಂಶವನ್ನು ನಾವು ನೋಡೋದಾದರೆ, ಪ್ರತಿಯೊಂದು ಉತ್ಪಾದನಾಂಗ ಹೊಂದಿರತಕ್ಕಂತಹ ಸೀಮಾಂತ ಉತ್ಪಾದಕತೆಗನುಗುಣವಾಗಿ ಅವುಗಳಿಗೆ ಪ್ರತಿಫಲ ನಿರ್ಧಾರ ಆಗುತ್ತೆ ಎನ್ನುವಂಥದ್ದೇ ಈ ಸಿದ್ಧಾಂತದ ಒಟ್ಟಾರೆ ತಿರುಳಾಗಿರುತ್ತೆ. ಅಂದರೆ ಪ್ರತಿಯೊಂದು ಉತ್ಪಾದನಾಂಗವು ಹೊಂದಿರತಕ್ಕಂತಹ ಸೀಮಾಂತ ಉತ್ಪಾದಕತೆಗೆ ಅನುಗುಣವಾಗಿ ಅವುಗಳಿಗೆ ನೀಡುವಂತಹ ಪ್ರತಿಫಲ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು ಈ ಸಿದ್ಧಾಂತದ ತಿರುಳು. ಅಂದರೆ ಪ್ರತಿಯೊಂದು ಉತ್ಪಾದನಾಂಗವು ಕೂಡ ಅದರದೇ ಆದಂಥ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರ್ತದೆ. ಆ ಉತ್ಪಾದನಾಂಗಗಳು ಹೊಂದಿರತಕ್ಕಂಥ ಉತ್ಪಾದನಾ ಸಾಮರ್ಥ್ಯವನ್ನು ನಾವು ಉತ್ಪಾದಕತೆ ಅಂತೇಳಿ ಕರಿತೀವಿ. ಆ ಉತ್ಪಾದಕತೆಗೆ ಅನುಗುಣವಾಗಿ ಅವುಗಳನ್ನು ಉತ್ಪಾದನಾ ಕ್ರಿಯೆಯಲ್ಲಿ ಬಳಸ್ಕೊಂಡಾಗ ನಮಗೆ ಉತ್ಪನ್ನ ಅಂತಕ್ಕಂಥದ್ದು ದೊರೆಯುತ್ತಾ ಹೋಗುತ್ತೆ. ಹಾಗಾದರೆ ಆ ಉತ್ಪಾದನಾಂಗಗಳ ಸೀಮಾಂತ ಉತ್ಪನ್ನದ ಮೌಲ್ಯಕ್ಕೆ ಅನುಗುಣವಾಗಿ ಅವುಗಳಿಗೆ ಪ್ರತಿಫಲ ಅಥವಾ ಅವುಗಳ ಬೆಲೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು ಈ ಸಿದ್ಧಾಂತದ ತಿರುಳು ಅನ್ನುವಂಥದ್ದು. ಹಾಗಾದರೆ ಈ ಸೀಮಾಂತ ಉತ್ಪಾದಕತೆ ಅಂದರೆ ಏನು ಅನ್ನುವಂಥದ್ದನ್ನು ಆ ಪರಿಕಲ್ಪನೆ ಅರ್ಥ ಮಾಡಿಕೊಂಡು ಆನಂತರ ಹೇಗೆ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಸೀಮಾಂತ ಉತ್ಪಾದಕತೆ ಅಥವಾ ಸೀಮಾಂತ ಉತ್ಪನ್ನ ಅಂತಂದಾಗ ಉತ್ಪಾದನಾ ಕ್ರಿಯೆ ನಡೀತಾ ಇರೋ ಸಂದರ್ಭದಲ್ಲಿ ಉತ್ಪಾದನಾಂಗಗಳ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದನಾ ಕ್ರಿಯೆಯಲ್ಲಿ ಬಳಸ್ಕೊಳ್ಳೋ ಸಂದರ್ಭದಲ್ಲಿ ಒಟ್ಟು ಉತ್ಪನ್ನದಲ್ಲಾಗುವಂತಹ ಹೆಚ್ಚಳ ಏನಿದೆಯೋ ಆ ಹೆಚ್ಚಳಕ್ಕೆ ನಾವು ಸೀಮಾಂತ ಉತ್ಪಾದಕತೆ ಅಥವಾ ಸೀಮಾಂತ ಉತ್ಪನ್ನ ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ಉತ್ಪಾದನಾಂಗದ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದನಾ ಕ್ರಿಯೆಯಲ್ಲಿ ನಾವು ಬಳಸ್ಕೊಂಡಾಗ ಒಟ್ಟು ಉತ್ಪಾದನೆಯಲ್ಲಾಗುವಂಥ ಹೆಚ್ಚಳ ಇದೆಯಲ್ಲ, ಆ ಹೆಚ್ಚಳಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಸೀಮಾಂತ ಉತ್ಪಾದಕತೆ ಅಥವಾ ಸೀಮಾಂತ ಉತ್ಪನ್ನ ಅಂತೇಳಿ ಕರಿಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ನಿರ್ದಿಷ್ಟ ಪ್ರಮಾಣದ ಭೂಮಿ, ಶ್ರಮ, ಬಂಡವಾಳವನ್ನು ಸಂಯೋಜನೆ ಮಾಡಿಕೊಂಡು ಉತ್ಪಾದನಾ ಕ್ರಿಯೆ ನಡೀತಾ ಇದೆ ಅಂತೇಳಿ ನಾವು ಭಾವಿಸ್ಕೊಳ್ಳೋಣ. ಈ ಉತ್ಪಾದನಾ ಕ್ರಿಯೆ ನಡೀತಾ ಇರೋ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಅವಧಿನಲ್ಲಿ ಸುಮಾರು 1000 ಯೂನಿಟ್ಗಳಷ್ಟು ಸರಕುಗಳು ಉತ್ಪಾದನೆ ಆಗ್ತಾ ಇದೆ. ಅಂದರೆ ಯಾವುದೋ ಒಂದು X ಸರಕು ಸುಮಾರು 1000 ಯೂನಿಟ್ಗಳಷ್ಟು ಉತ್ಪಾದನೆ ಆಗ್ತಾ ಇದೆ ಅಂತೇಳಿ ನಾವು ಭಾವಿಸ್ಕೊಳ್ಳೋಣ. ಈಗ ಯಾವುದೇ ಒಂದು ಉತ್ಪಾದನಾಂಗದ ಹೆಚ್ಚುವರಿ ಘಟಕವೊಂದನ್ನು, ಅಂದರೆ ಒಂದು ಅಡಿಷನಲ್ ಯೂನಿಟ್ ಅಂತ ನಾವೇನು ಕರಿತೀವೋ ಆ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದನಾ ಕ್ರಿಯೆಯಲ್ಲಿ ನಾವು ಬಳಸ್ಕೊಂಡಾಗ ಒಟ್ಟು ಉತ್ಪಾದನೆಯಲ್ಲಾಗುವಂಥ ಹೆಚ್ಚಳ ಇದೆಯಲ್ಲ, ಆ ಹೆಚ್ಚಳಕ್ಕೆ ನಾವೇನು ಕರಿತೀವಿ ಅಂತಂದರೆ ಸೀಮಾಂತ ಉತ್ಪಾದಕತೆ ಅಥವಾ ಸೀಮಾಂತ ಪ್ರತಿಫಲ ಅಥವಾ ಸೀಮಾಂತ ಉತ್ಪನ್ನ ಅಂತೇಳಿ ಕರಿಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಉತ್ಪಾದನಾಂಗ ಅಂದರೆ ಅದು ಭೂಮಿ ಇರ್ಬೋದು, ಶ್ರಮ ಇರ್ಬೋದು, ಬಂಡವಾಳ ಇರ್ಬೋದು, ಯಾವುದೋ ಒಂದು ಉತ್ಪಾದನಾಂಗದ ಹೆಚ್ಚುವರಿ ಘಟಕವೊಂದನ್ನು ನಾವು ಉತ್ಪಾದನಾ ಕ್ರಿಯೆಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಅಂತೇಳಿ ನಾವು ಈಗ ಭಾವಿಸ್ಕೊಳ್ಳೋಣ. ಈಗ ಉತ್ಪನ್ನ 1000 ಯೂನಿಟ್ ಇದ್ದದ್ದು ಈಗ ಸುಮಾರು 1010 ಯೂನಿಟ್ಗಳಾಗಿದೆ ಅಂತ ನಾವು ಭಾವಿಸೋಣ. ಈಗ ಪ್ರಾರಂಭದಲ್ಲಿ 1000 ಯೂನಿಟ್ ಉತ್ಪಾದನೆ ಆಗ್ತಾ ಇತ್ತು. ಈಗ ಹೆಚ್ಚುವರಿ ಘಟಕವನ್ನು ಬಳಸ್ಕೊಂಡ ನಂತರದಲ್ಲಿ ಆ ಉತ್ಪಾದನಾ ಪ್ರಮಾಣ 1010 ಯೂನಿಟ್ಗಳಾಗಿದೆ ಅಂತ ಹೇಳಿದ್ರೆ ಇಲ್ಲಿ 10 ಯೂನಿಟ್ಗಳ ಉತ್ಪನ್ನ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಒಟ್ಟು ಉತ್ಪಾದನೆಯಲ್ಲಿ ಆಗಿರ್ತಕ್ಕಂತಹ ಈ ಹೆಚ್ಚುವರಿ 10 ಯೂನಿಟ್ಗಳಿದೆಯಲ್ಲ, ಇದನ್ನೇ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಸೀಮಾಂತ ಉತ್ಪಾದಕತೆ ಅಥವಾ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಥವಾ ಸೀಮಾಂತ ಉತ್ಪನ್ನ ಅಂತೇಳಿ ನಾವು ಕರೀಬೋದಾಗಿರುತ್ತೆ. ಹಾಗಾದರೆ ಈ ಸಿದ್ಧಾಂತದ ಪ್ರಕಾರ
ಈ ಸೀಮಾಂತ ಉತ್ಪಾದಕತೆಗೆ ಅನುಗುಣವಾಗಿ ಉತ್ಪಾದನಾಂಗಗಳಿಗೆ ಬೆಲೆ ನಿರ್ಧಾರ ಆಗುತ್ತೆ ಅಥವಾ ಪ್ರತಿಫಲ ನಿರ್ಧಾರ ಆಗುತ್ತೆ ಅನ್ನುವಂಥದ್ದೇ ಈ ಸಿದ್ಧಾಂತದ ಸಾರಾಂಶ ಆಗಿರುತ್ತೆ. ಹೇಗೆ ಅಂತಂದರೆ, ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆ ಅಥವಾ ಪ್ರತಿಫಲ ಏನಿದೆಯೋ ಅದಕ್ಕಿಂತ ಉತ್ಪಾದನಾಂಗಗಳಿಂದ ಉತ್ಪಾದಕನಿಗೆ ದೊರೆಯುವಂತಹ ಉತ್ಪನ್ನ ಅಥವಾ ಪ್ರತಿಫಲ ಏನಾದರೂ ಹೆಚ್ಚಾಗಿದ್ರೆ ಉತ್ಪಾದಕನಿಗೆ ಲಾಭ ಆಗುತ್ತೆ. ಏಕೆಂತಂದರೆ ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆಗಿಂತ ಆ ಉತ್ಪಾದನಾಂಗಗಳಿಂದ ಉತ್ಪಾದಕರಿಗೆ ದೊರೆಯುವಂತಹ ಉತ್ಪನ್ನದ ಮೌಲ್ಯ ಜಾಸ್ತಿ ಇರೋದ್ರಿಂದ ಉತ್ಪಾದಕನಿಗೆ ಲಾಭ ಆಗುತ್ತೆ. ಇದಕ್ಕೆ ವಿರುದ್ಧವಾಗಿ ಒಂದು ವೇಳೆ ಏನಾದರೂ ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆ ಇದೆಯಲ್ಲ ಅದು ಕಡಿಮೆ ಇದ್ದು ಹೆಚ್ಚಾಗಿದ್ದು ಉತ್ಪಾದನಾಂಗಗಳಿಂದ ದೊರೆಯುವಂತಹ ಉತ್ಪನ್ನ ಏನಾದರೂ ಕಡಿಮೆ ಇತ್ತು ಅಂತಂದರೆ ಉತ್ಪಾದಕನಿಗೆ ನಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಉತ್ಪಾದಕ ಏನು ಮಾಡ್ತಾನೆ ಅಂತಂದರೆ, ಎಲ್ಲಿವರೆಗೆ ಈ ಒಂದು ಉತ್ಪಾದನಾಂಗಗಳ ಸೀಮಾಂತ ಉತ್ಪಾದಕತೆ ಅವುಗಳ ಬೆಲೆಗೆ ಸಮನಾಗಿರುತ್ತೋ ಅಲ್ಲಿವರೆಗೆ ಅವುಗಳನ್ನು ನೇಮಿಸಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಎಲ್ಲಿ ಉತ್ಪಾದನಾಂಗಗಳ ಸೀಮಾಂತ ಉತ್ಪಾದಕತೆ ಮತ್ತು ಅವುಗಳಿಗೆ ನೀಡುವಂತಹ ಸೀಮಾಂತ ಪ್ರತಿಫಲ ಅಂದರೆ ಬೆಲೆ ಇವೆರಡೂ ಕೂಡ ಪರಸ್ಪರ ಸಮನಾಗ್ತವೋ ಆ ಬಿಂದುವಿನಲ್ಲಿ ಉತ್ಪಾದನಾಂಗಗಳ ನೇಮಕ ಪ್ರಕ್ರಿಯೆಯನ್ನು ನಿಲ್ಲಿಸ್ತಾನೆ. ಯಾಕೆ ಅಂತಂದರೆ ಅದಕ್ಕಿಂತ ಅವನು ಇನ್ನೂ ಹೆಚ್ಚು ಉತ್ಪಾದನೆಗಳೇನಾದರೂ ಬಳಸ್ಕೊಂಡಿದ್ದೇ ಆದರೆ ಉತ್ಪಾದಕನಿಗೆ ನಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅವನು ಕೊಡುವಂತಹ ಉತ್ಪಾದನಾಂಗಗಳ ಬೆಲೆಗಿಂತ ಉತ್ಪಾದನಾಂಗಗಳಿಂದ ಅವನು ದೊರೆಯುವಂತಹ ಪ್ರತಿಫಲ ಕಡಿಮೆ ಇರೋದ್ರಿಂದ ಉತ್ಪಾದಕನಿಗೆ ನಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ಉತ್ಪಾದನಾಂಗಗಳ ಸೀಮಾಂತ ಉತ್ಪಾದಕತೆ ಮತ್ತು ಉತ್ಪಾದನಾಂಗಗಳ ಬೆಲೆ ಎರಡೂ ಪರಸ್ಪರ ಸಮನಾಗಿರ್ತವೋ ಆ ಬಿಂದುವನ್ನು ನಾವು ಸಮತೋಲನ ಬಿಂದು ಅಂತೇಳಿ ಕರಿತೀವಿ. ಆ ಬಿಂದುವಿನಿಂದ ಆಚೆಗೆ ಉತ್ಪಾದನಾಂಗಗಳನ್ನು ನೇಮಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ನಿಲ್ಲಿಸ್ತಾನೆ. ಹಾಗಾದರೆ ಈ ಒಂದು ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕ ನಾವು ತುಂಬ ಸರಳವಾಗಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಅದಕ್ಕಿಂತ ಮೊದಲು ಈ ಸಿದ್ಧಾಂತ ಕೆಲವು ಕಲ್ಪನೆಗಳನ್ನು ಆಧರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಆರ್ಥಿಕ ಸಿದ್ಧಾಂತಗಳು ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ಇದ್ದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆಯೇ ಸೀಮಾಂತ ಉತ್ಪಾದಕತೆ ವಿತರಣಾ ಸಿದ್ಧಾಂತವು ಕೂಡ ಕೆಲವೊಂದು ಕಲ್ಪನೆಗಳನ್ನು ಆಧರಿಸಿದೆ. ಆ ಕಲ್ಪನೆಗಳನ್ನು ನಾವು ನೋಡಿ ಆನಂತರ ಒಂದು ರೇಖಾಚಿತ್ರದ ಮೂಲಕ ಈ ಸಿದ್ಧಾಂತವನ್ನು ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನೋಡಿ, ಈ ಸಿದ್ಧಾಂತ ಕಲ್ಪಿಸ್ಕೊಳ್ಳುತ್ತೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನ ಎರಡೂ ಮಾರುಕಟ್ಟೆಗಳಲ್ಲೂ ಕೂಡ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸನ್ನಿವೇಶ ಅಸ್ತಿತ್ವದಲ್ಲಿರುತ್ತೆ ಅಂತೇಳಿ. ಅಂದರೆ ಉತ್ಪನ್ನದ ಮಾರುಕಟ್ಟೆ ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆ ಎರಡರಲ್ಲೂ ಕೂಡ ಪರಿಪೂರ್ಣ ಪೈಪೋಟಿ ಸನ್ನಿವೇಶ ಅಸ್ತಿತ್ವದಲ್ಲಿರುತ್ತೆ ಅನ್ನುವಂಥದ್ದು ಈ ಸಿದ್ಧಾಂತದ ಒಂದು ಪ್ರಮುಖವಾದಂಥ ಕಲ್ಪನೆಯಾಗಿರುತ್ತೆ. ಆದರೆ ಈಗಾಗಲೇ ನಮಗೆ ಗೊತ್ತು, ವಾಸ್ತವ ಪ್ರಪಂಚದಲ್ಲಿ ನಾವು ಶುದ್ಧ ಪರಿಪೂರ್ಣ ಪೈಪೋಟಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಕಾಲ್ಪನಿಕ ಮಾರುಕಟ್ಟೆಯ ಸನ್ನಿವೇಶ ಆಗಿರುತ್ತೆ. ಆದರೆ ಈ ಸಿದ್ಧಾಂತ ಭಾವಿಸ್ಕೊಂಡಿದೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ಮಾರುಕಟ್ಟೆಗಳೆರಡರಲ್ಲೂ ಕೂಡ ಪರಿಪೂರ್ಣ ಪೈಪೋಟಿಯ ಸನ್ನಿವೇಶ ಅಸ್ತಿತ್ವದಲ್ಲಿರುತ್ತೆ ಅಂತೇಳಿ. ಇನ್ನು ಎರಡನೆಯ ಒಂದು ಕಲ್ಪನೆ ಏನಪ್ಪ ಅಂತಂದರೆ, ಈ ಸಿದ್ಧಾಂತ ಕಲ್ಪಿಸ್ಕೊಳ್ಳುವಂಥದ್ದು ಉತ್ಪಾದನಾಂಗಗಳ ಪ್ರತಿಯೊಂದು ಘಟಕವೂ ಕೂಡ ಅಂದರೆ ಯಾವುದೇ ಉತ್ಪಾದನಾಂಗವನ್ನು ತೆಗೆದುಕೊಂಡರೂ ಕೂಡ ಆ ಉತ್ಪಾದನಾಂಗದ ಪ್ರತಿ ಘಟಕಗಳು ಕೂಡ ಒಂದೇ ರೀತಿಯ ದಕ್ಷತೆಯನ್ನು ಹೊಂದಿರುತ್ತವೆ ಅನ್ನುವಂಥದ್ದು ಈ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂಥ ಕಲ್ಪನೆಯಾಗಿರುತ್ತೆ. ಅಂದರೆ ಈಗ ಭೂಮಿಯನ್ನು ತೆಗೆದುಕೊಳ್ಳೋದಾದರೆ ಭೂಮಿಯ ಎಲ್ಲ ಪ್ರದೇಶಗಳೂ ಕೂಡ ಒಂದೇ ರೀತಿಯ ಫಲವತ್ತತೆಯನ್ನು ಹೊಂದಿರ್ತವೆ. ಶ್ರಮವನ್ನು ತೆಗೆದುಕೊಳ್ಳೋದಾದರೆ ಅಂದರೆ ಎಲ್ಲ ಶ್ರಮಿಕರು ಅಥವಾ ಕಾರ್ಮಿಕರು ಕೂಡ ಒಂದೇ ರೀತಿಯ ದಕ್ಷತೆಯನ್ನು ಹೊಂದಿರ್ತಾರೆ. ಬಂಡವಾಳ ಅಥವಾ ಯಂತ್ರೋಪಕರಣಗಳನ್ನು ತೆಗೆದುಕೊಳ್ಳೋದಾದರೆ ಎಲ್ಲ ಯಂತ್ರೋಪಕರಣಗಳು ಕೂಡ ಒಂದೇ ರೀತಿಯ ಉತ್ಪಾದನಾ ದಕ್ಷತೆಯನ್ನು ಹೊಂದಿರ್ತವೆ. ಈ ರೀತಿಯಲ್ಲಿ ಯಾವುದೇ ಉತ್ಪಾದನಾಂಗದ ವಿವಿಧ ಘಟಕಗಳೇನಿದೆಯೋ ಅವುಗಳೆಲ್ಲವೂ ಕೂಡ ಒಂದೇ ರೀತಿಯ ದಕ್ಷತೆಯನ್ನು ಹೊಂದಿರ್ತವೆ ಅನ್ನುವಂಥದ್ದು ಈ ನಿಯಮದ ಮತ್ತೊಂದು ಪ್ರಮುಖವಾದಂಥ ಕಲ್ಪನೆಯಾಗಿರುತ್ತೆ. ಅದೇ ರೀತಿಯಲ್ಲಿ ಈ ನಿಯಮ ಭಾವಿಸ್ಕೊಳ್ಳುತ್ತೆ ಉತ್ಪಾದನಾಂಗಗಳನ್ನು ಒಂದಕ್ಕೊಂದು ಬದಲಾಯಿಸಿಕೊಳ್ಬಹುದು ಅಂತೇಳಿ. ಅಂದರೆ ಈಗ ಭೂಮಿಗೆ ಬದಲಾಗಿ ಶ್ರಮವನ್ನು, ಶ್ರಮಕ್ಕೆ ಬದಲಾಗಿ ಬಂಡವಾಳವನ್ನು, ಅಥವಾ ಬಂಡವಾಳಕ್ಕೆ ಬದಲಾಗಿ ಶ್ರಮವನ್ನು, ಅಥವಾ ಶ್ರಮಕ್ಕೆ ಬದಲಾಗಿ ಭೂಮಿಯನ್ನು, ಅಥವಾ ಭೂಮಿಗೆ ಬದಲಾಗಿ ಬಂಡವಾಳವನ್ನು, ಈ ರೀತಿಯಲ್ಲಿ ಉತ್ಪಾದನಾಂಗಗಳನ್ನು ಒಂದಕ್ಕೊಂದು ಬದಲಾಯಿಸಿಕೊಳ್ಬಹುದು ಅನ್ನೋದು ಇದರ ಮತ್ತೊಂದು ಪ್ರಮುಖವಾದಂತಹ ಕಲ್ಪನೆಯಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಸಿದ್ಧಾಂತದ ಮತ್ತೊಂದು ಮುಖ್ಯ ಕಲ್ಪನೆ ಏನಪ್ಪ ಅಂತ ಹೇಳಿದ್ರೆ, ಉತ್ಪಾದನಾಂಗಗಳನ್ನು ಒಂದಕ್ಕೊಂದು ನಾವು ಅಂದರೆ ಒಂದು ಉದ್ಯಮದಿಂದ ಮತ್ತೊಂದು ಉದ್ಯಮಕ್ಕೆ ಅಥವಾ ಒಂದು ಉತ್ಪಾದನೆ ಬಳಕೆಯಿಂದ ಮತ್ತೊಂದು ಉತ್ಪಾದನೆ ಬಳಕೆಗೆ ಇವುಗಳನ್ನು ಬಳಸ್ಕೊಳ್ಬಹುದು ಅನ್ನುವಂಥದ್ದು ಇದರ ಮತ್ತೊಂದು ಪ್ರಮುಖವಾದ ಕಲ್ಪನೆಯಾಗಿರುತ್ತೆ. ಅಂದರೆ ಉತ್ಪಾದನಾಂಗಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಂದು ಉದ್ಯಮದಿಂದ ಮತ್ತೊಂದು ಉದ್ಯಮಕ್ಕೆ ಮುಕ್ತವಾಗಿ ಚಲಿಸ್ತವೆ ಅನ್ನುವಂಥದ್ದು ಇದರ ಮತ್ತೊಂದು ಪ್ರಮುಖವಾದಂಥ ಕಲ್ಪನೆಯಾಗಿರುತ್ತೆ. ಹಾಗೆಯೇ ಉತ್ಪಾದನಾಂಗಗಳನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಇದರ ಮತ್ತೊಂದು ಪ್ರಮುಖವಾದಂಥ ಕಲ್ಪನೆಯಾಗಿರುತ್ತೆ. ಅಂದರೆ ಈಗ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅಥವಾ ಉತ್ಪಾದನಾಂಗಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎರಡಕ್ಕೂ ಕೂಡ ಅವಕಾಶ ಇರುತ್ತೆ ಅನ್ನುವಂಥದ್ದು ಈ ನಿಯಮದ ಮತ್ತೊಂದು ಪ್ರಮುಖವಾದಂತಹ ಅಥವಾ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂತಹ ಕಲ್ಪನೆಯಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಸಿದ್ಧಾಂತದ ಮತ್ತೊಂದು ಕಲ್ಪನೆ ಏನಪ್ಪ ಅಂತ ಹೇಳಿದ್ರೆ ಉತ್ಪಾದನಾ ತಂತ್ರ ಸ್ಥಿರವಾಗಿರುತ್ತೆ ಅಂತೇಳಿ. ಅಂದರೆ ಉತ್ಪಾದನಾ ಕ್ರಿಯೆಯಲ್ಲಿ ನಾವು ಬಳಸ್ಕೊಳ್ತಕ್ಕಂತಹ ಉತ್ಪಾದನಾ ವಿಧಾನ ಅಥವಾ ತಂತ್ರಜ್ಞಾನ ಏನಿದೆಯೋ ಅದು ನಮ್ಮ ಉತ್ಪಾದನಾ ವಿಶ್ಲೇಷಣೆಯುದ್ದಕ್ಕೂ ಕೂಡ ಯಾವುದೇ ಬದಲಾವಣೆಗೆ ಒಳಪಡೋದಿಲ್ಲ, ಅದು ಸ್ಥಿರವಾಗಿರುತ್ತೆ ಅನ್ನುವಂಥದ್ದು ಇದರ ಮತ್ತೊಂದು ಪ್ರಮುಖವಾದಂತಹ ಕಲ್ಪನೆಯಾಗಿರುತ್ತೆ. ಹಾಗಾಗಿ ಉತ್ಪಾದನಾ ತಂತ್ರ ಸ್ಥಿರವಾಗಿರುತ್ತೆ ಅನ್ನುವಂಥದ್ದು ಇದರ ಮತ್ತೊಂದು ಪ್ರಮುಖವಾದಂತಹ ಕಲ್ಪನೆಯಾಗಿರುತ್ತೆ. ಅದೇ ರೀತಿಯಲ್ಲಿ ಇಳಿಮುಖ ಪ್ರತಿಫಲ ನಿಯಮ ಆಚರಣೆಯಲ್ಲಿರುತ್ತೆ ಎನ್ನುವಂಥದ್ದು ಇದರ ಒಂದು ಪ್ರಮುಖವಾದಂಥ ಕಲ್ಪನೆಯಾಗಿರುತ್ತೆ. ಅಂದರೆ ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚು ತೊಡಗಿಸ್ತಾ ಹೋದಂತೆಲ್ಲ ದೊರೆಯುವಂತಹ ಉತ್ಪನ್ನದ ಪ್ರಮಾಣ ತೊಡಗಿಸಿದ ಶ್ರಮ ಮತ್ತು ಬಂಡವಾಳದ ಪ್ರಮಾಣಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಇಳಿಮುಖವಾಗ್ತಾ ಹೋಗುತ್ತೆ ಎನ್ನುವಂಥದ್ದೇ ಇಳಿಮುಖ ಪ್ರತಿಫಲ ನಿಯಮ. ಈ ಒಂದು ನಿಯಮವನ್ನು
ಈ ಒಂದು ಸಿದ್ಧಾಂತ ಆಧರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಈ ನಿಯಮ ಭಾವಿಸ್ಕೊಳ್ಳುವಂತಹ ಅಥವಾ ಕಲ್ಪಿಸ್ಕೊಳ್ಳುವಂಥ ಮತ್ತೊಂದು ಪ್ರಮುಖ ಕಲ್ಪನೆ ಏನಪ್ಪ ಅಂತಂದರೆ ಸೀಮಾಂತ ಉತ್ಪಾದಕತೆಯನ್ನು ಅಳೆಯಬಹುದು ಅಂತೇಳಿ. ಅಂದರೆ ವಿವಿಧ ಉತ್ಪಾದನಾಂಗಗಳ ಸೀಮಾಂತ ಉತ್ಪಾದಕತೆ ಇದೆಯಲ್ಲ ಅದನ್ನು ಅಳತೆ ಮಾಡ್ಬೋದು ಅನ್ನೋದು ಇದರ ಮತ್ತೊಂದು ಪ್ರಮುಖವಾದಂತಹ ಕಲ್ಪನೆಯಾಗಿರುತ್ತೆ. ಹಾಗೆಯೇ ಈ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂಥ ಕಲ್ಪನೆ ಉತ್ಪಾದಕನ ಪ್ರಮುಖ ಉದ್ದೇಶ ಗರಿಷ್ಠ ಲಾಭ ಗಳಿಕೆಯಾಗಿರುತ್ತೆ ಅನ್ನೋಂಥದ್ದು. ಅಂದರೆ ಸಾಧ್ಯವಾದಷ್ಟು ಹೆಚ್ಚು ಲಾಭವನ್ನು ಗಳಿಸುವಂಥದ್ದು ಉತ್ಪಾದಕನ ಪ್ರಮುಖ ಉದ್ದೇಶ ಆಗಿರುತ್ತೆ ಅನ್ನೋಂಥದ್ದು ಈ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂಥ ಕಲ್ಪನೆಯಾಗಿರುತ್ತೆ. ಈ ಎಲ್ಲ ಕಲ್ಪನೆಗಳ ಆಧಾರದ ಮೇಲೆ ಜೆ.ಬಿ. ಕ್ಲಾರ್ಕ್ ರವರು ತಮ್ಮ ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತವನ್ನು ಪ್ರತಿಪಾದಿಸಿಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ಈ ಒಂದು ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕ ತುಂಬ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ನೋಡಿ, ರೇಖಾಚಿತ್ರದಲ್ಲಿ OX ತಲಾಕ್ಷದಲ್ಲಿ ಉತ್ಪಾದನಾಂಗಗಳ ಪ್ರಮಾಣವನ್ನು ಸೂಚಿಸಿದ್ದೀವಿ. OY ಲಂಬಾಕ್ಷದಲ್ಲಿ ಉತ್ಪಾದನಾಂಗಗಳ ಬೆಲೆಯನ್ನು ನಾವು ಸೂಚಿಸಿದ್ದೀವಿ. ಇಲ್ಲಿ MRP ರೇಖೆ ಇದೆಯಲ್ಲ ಇದು ಸೀಮಾಂತ ಉತ್ಪಾದಕತೆಯ ರೇಖೆಯಾಗಿರುತ್ತೆ. ಅಂದರೆ ಮಾರ್ಜಿನಲ್ ರೇಟ್ ಆಫ್ ಪ್ರಾಡಕ್ಟಿವಿಟಿ ಅಂತೇಳಿ ಸೀಮಾಂತ ಉತ್ಪಾದಕತೆಯ ರೇಖೆಯಾಗಿರುತ್ತೆ. ಇಲ್ಲಿ OM ಉತ್ಪಾದನಾಂಗಗಳ ಪ್ರಮಾಣವನ್ನು ನೇಮಿಸಿಕೊಂಡಿರೋ ಸಂದರ್ಭದಲ್ಲಿ ಅವುಗಳಿಗೆ ನಿರ್ಧಾರ ಆಗಿರುವಂತಹ ಪ್ರತಿಫಲ OP ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಹಂತದಲ್ಲಿ OM ಉತ್ಪಾದನಾಂಗಗಳ ಪ್ರಮಾಣ ಮತ್ತು OP ಬೆಲೆ ಇವೆರಡೂ ಕೂಡ ಈ ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆ ಮತ್ತು ಅವುಗಳಿಂದ ದೊರೆಯುವಂಥ ಸೀಮಾಂತ ಉತ್ಪಾದಕತೆಗೆ ಪರಸ್ಪರ ಸಮನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆ OP ಆಗಿದೆ, ಉತ್ಪಾದನಾಂಗಗಳ ಸೀಮಾಂತ ಉತ್ಪಾದಕತೆ ME ಆಗಿದೆ. ಅಂದರೆ ಇವೆರಡೂ ಕೂಡ ಪರಸ್ಪರ ಸಮನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಉತ್ಪಾದಕನಿಗೆ ಲಾಭವಾಗಲಿ ನಷ್ಟವಾಗಲಿ ಇಲ್ಲದ ಒಂದು ಸಮತೋಲನ ಸ್ಥಿತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಒಂದು ವೇಳೆ ಉತ್ಪಾದಕ OMಗಿಂತ ಉತ್ಪಾದನಾಂಗಗಳ ಪ್ರಮಾಣವನ್ನು OM1ಗೆ ಏನಾದರೂ ಹೆಚ್ಚಿಸ್ಕೊಂಡ್ರೆ ಆಗ ಸೀಮಾಂತ ಉತ್ಪಾದಕತೆ M1E1 ಆಗಿರುತ್ತೆ. ಆದರೆ ಉತ್ಪಾದನೆಗಳಿಗೆ ನೀಡುವಂತಹ ಪ್ರತಿಫಲ ಇದೆಯಲ್ಲ ಅದು OP ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಒಂದು OP ಪ್ರತಿಫಲ M1E1 ಸೀಮಾಂತ ಉತ್ಪಾದಕತೆ ಇವೆರಡನ್ನೂ ಕೂಡ ನಾವು ಸಾಪೇಕ್ಷ ಹೋಲಿಕೆ ಮಾಡೋದಾದರೆ ಸೀಮಾಂತ ಉತ್ಪಾದಕತೆ ಅನ್ನುವಂಥದ್ದು ಅವುಗಳಿಗೆ ನೀಡುವಂತಹ ಬೆಲೆಗಿಂತ ಕಡಿಮೆ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದರಿಂದಾಗಿ ಉತ್ಪಾದಕನಿಗೆ ನಷ್ಟ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಕಾರಣದಿಂದಾಗಿ ಉತ್ಪಾದಕ OMಗಿಂತ ಹೆಚ್ಚು ಉತ್ಪಾದನಾಂಗಗಳನ್ನು ನೇಮಿಸಿಕೊಳ್ಳುವಂತಹ ಒಂದು ಗೋಜಿಗೆ ಹೋಗೋದಿಲ್ಲ. ಒಂದು ವೇಳೆ ಉತ್ಪಾದಕ OM2 ಪ್ರಮಾಣದ ಉತ್ಪಾದನಾಂಗಗಳನ್ನೇನಾದರೂ ನೇಮಿಸಿಕೊಂಡಿದ್ರೆ ಆ ಸಂದರ್ಭದಲ್ಲಿ ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲ OP, ಆದರೆ ಉತ್ಪಾದನಾಂಗಗಳಿಂದ ದೊರೆಯುವಂತಹ ಸೀಮಾಂತ ಉತ್ಪಾದಕತೆ M2E2 ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಇದರರ್ಥ ಇಲ್ಲಿ ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆಗಿಂತ ಉತ್ಪಾದನಾಂಗಗಳಿಂದ ದೊರೆಯುವಂತಹ ಸೀಮಾಂತ ಉತ್ಪಾದಕತೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಈಗ ಉತ್ಪಾದಕನಿಗೆ ಲಾಭ ಆಗ್ತಾ ಇದೆ. ಈ ಒಂದು ಲಾಭವನ್ನು ಗಳಿಸ್ತಕ್ಕಂಥ ಉದ್ದೇಶದಿಂದ ಉತ್ಪಾದಕ ಇನ್ನೂ ಹೆಚ್ಚು ಉತ್ಪಾದನಾಂಗಗಳನ್ನು ನೇಮಿಸಿಕೊಳ್ತಾ ಹೋಗ್ತಾನೆ. ಅಂದರೆ ಎಲ್ಲಿವರೆಗೆ ನೇಮಿಸಿಕೊಳ್ತಾ ಹೋಗ್ತಾನೆ? OM2ನಿಂದ OM1ವರೆಗೆ ನೇಮಿಸಿಕೊಳ್ತಾ ಹೋಗ್ತಾನೆ. ಆದರೆ ಇದರಿಂದ ಆಚೆಗೆ ಏನಾದರೂ ಉತ್ಪಾದನೆಗಳನ್ನು ನೇಮಿಸಿಕೊಂಡ್ರೆ ಮತ್ತೆ ಅವುಗಳಿಗೆ ನೀಡುವಂತಹ ಬೆಲೆಗಿಂತ ಅವುಗಳ ಸೀಮಾಂತ ಉತ್ಪಾದಕತೆ ಕಡಿಮೆ ಆಗೋದ್ರಿಂದ ಉತ್ಪಾದಕನಿಗೆ ನಷ್ಟ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ಕಾರಣದಿಂದಾಗಿ ಈ ಸಿದ್ಧಾಂತದ ಪ್ರಕಾರ ಯಾವುದೇ ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲ ಅವುಗಳ ಸೀಮಾಂತ ಉತ್ಪಾದಕತೆಗೆ ಸಮನಾಗಿರುತ್ತೆ ಎನ್ನುವಂಥದ್ದೇ ಈ ಸಿದ್ಧಾಂತದ ಒಟ್ಟಾರೆ ತಿರುಳಾಗಿರುತ್ತೆ. ಇದಿಷ್ಟು ಈ ಸಿದ್ಧಾಂತದ ಪ್ರಮುಖವಾದಂತಹ ತಿರುಳು ಅಥವಾ ಅದರ ಮುಖ್ಯ ಅಂಶ ಆಗಿರುತ್ತೆ. ಈ ಸಿದ್ಧಾಂತ ಉತ್ಪಾದನಾಂಗಗಳ ಪ್ರತಿಫಲಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರ್ವತ್ರಿಕ ಸಿದ್ಧಾಂತ ಅನ್ನುವಂತಹ ಮನ್ನಣೆಯನ್ನು ಪಡೆದಿದ್ದಾಗಿಯೂ ಸಹ ಅದು ಕೆಲವೊಂದು ಟೀಕೆಗಳಿಗೆ ಗುರಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಈ ಒಂದು ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ಅಂತಹ ಪ್ರಮುಖ ಟೀಕೆಗಳಿಗೆ ಯಾವ ರೀತಿ ಗುರಿಯಾಗಿದೆ ಅನ್ನುವಂಥ ವಿಷಯವನ್ನು ನಾವೀಗ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಯಾವುದೇ ಒಂದು ಸಿದ್ಧಾಂತ ಅನ್ನುವಂಥದ್ದು ಅದು ಹೊಂದಿರತಕ್ಕಂತಹ ಕಲ್ಪನೆಗಳು ಅಥವಾ ಊಹೆಗಳ ಆಧಾರದ ಮೇಲೆ ಸಾಮಾನ್ಯವಾಗಿ ಟೀಕೆಗಳಿಗೆ ಗುರಿಯಾಗ್ತಕ್ಕಂಥದ್ದು ಸಾಮಾನ್ಯ. ಅದೇ ರೀತಿಯಲ್ಲಿ ಈ ಒಂದು ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತವು ಕೂಡ ಅದು ಹೊಂದಿರತಕ್ಕಂಥ ಕೆಲವು ಕಲ್ಪನೆಗಳ ಆಧಾರದ ಮೇಲೆ ಅನೇಕ ಅರ್ಥಶಾಸ್ತ್ರಜ್ಞರಿಂದ ಅದರಲ್ಲೂ ವಿಶೇಷವಾಗಿ ಆಧುನಿಕ ಅರ್ಥಶಾಸ್ತ್ರಜ್ಞರಿಂದ ಕೆಲವು ಟೀಕೆಗಳಿಗೆ ಗುರಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂತಹ ಪ್ರಮುಖ ಟೀಕೆಗಳು ಅಂತಂದಾಗ ಈ ಸಿದ್ಧಾಂತ ಪರಿಪೂರ್ಣ ಪೈಪೋಟಿಯನ್ನು ಕಲ್ಪಿಸಿಕೊಂಡಿದೆ. ಆದರೆ ವಾಸ್ತವ ಪ್ರಪಂಚದಲ್ಲಿ ನಾವು ಪರಿಪೂರ್ಣ ಪೈಪೋಟಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು. ಆ ಕಾರಣದಿಂದಾಗಿ ಇದು ಅಸಂಗತ ಕಲ್ಪನೆಗಳ ಮೇಲೆ ನಿಂತಿರೋ ಸಿದ್ಧಾಂತ ಆಗಿರೋದ್ರಿಂದ ಈ ಸಿದ್ಧಾಂತವೇ ಒಂದು ರೀತಿಯಲ್ಲಿ ಅಸಂಗತವಾದದ್ದು, ಅವಾಸ್ತವಿಕವಾದದ್ದು ಅಂತೇಳಿ ಕೆಲವು ಆಧುನಿಕ ಅರ್ಥಶಾಸ್ತ್ರಜ್ಞರ ಟೀಕೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಈ ಸಿದ್ಧಾಂತ ಮೇಲಿನ ಟೀಕೆ ಏನಪ್ಪ ಅಂತ ಹೇಳಿದ್ರೆ ಈ ಸಿದ್ಧಾಂತ ಭಾವಿಸ್ಕೊಂಡಿರುವಂತೆ ಪ್ರತಿಯೊಂದು ಉತ್ಪಾದನಾಂಗದ ಎಲ್ಲ ಘಟಕಗಳು ಕೂಡ ಒಂದೇ ರೀತಿಯ ದಕ್ಷತೆಯನ್ನು ಪಡ್ಕೊಂಡಿರ್ತೇವೆ ಅನ್ನುವಂತಹ ಕಲ್ಪನೆ ಇದೆಯಲ್ಲ ಇದು ಕಟ್ಟು ಟೀಕೆ ಗುರಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಭೂಮಿಯ ಎಲ್ಲ ಪ್ರದೇಶಗಳು ಕೂಡ ಒಂದೇ ರೀತಿಯ ಫಲವತ್ತತೆಯನ್ನು ಹೊಂದಿರ್ತೇವೆ ಅನ್ನುವಂಥದ್ದು ಸುಳ್ಳು. ಅದೇ ರೀತಿಯಲ್ಲಿ ಎಲ್ಲ ಕಾರ್ಮಿಕರು ಕೂಡ ಒಂದೇ ರೀತಿಯ ದಕ್ಷತೆಯನ್ನು ಪಡ್ಕೊಂಡಿರ್ತಾರೆ ಎನ್ನುವಂಥದ್ದು ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು. ಆ ಹಿನ್ನೆಲೆಯಲ್ಲಿ ಇದು ಭಾವಿಸ್ಕೊಂಡಿರುವಂತೆ ಎಲ್ಲ ಉತ್ಪಾದನಾಂಗಗಳ
ಎಲ್ಲ ಘಟಕಗಳು ಕೂಡ ಒಂದೇ ರೀತಿಯ ದಕ್ಷತೆಯನ್ನು ಪಡ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದರ ಮೇಲಿನ ಮತ್ತೊಂದು ಪ್ರಮುಖವಾದ ಟೀಕೆಯಾಗಿರುತ್ತೆ. ಇನ್ನು ಮೂರನೇದಾಗಿ ಹೇಳೋದಾದರೆ, ಈ ಸಿದ್ಧಾಂತ ಭಾವಿಸ್ಕೊಂಡಿದೆ ವಾಸ್ತವ ಪ್ರಪಂಚದಲ್ಲಿ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತೆ ಅಂತೇಳಿ. ಆದರೆ ಈಗಾಗಲೇ ನಮಗೆ ಗೊತ್ತು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಕೇವಲ ಒಂದು ಕಾಲ್ಪನಿಕ ಮಾರುಕಟ್ಟೆಯಾಗಿದೆಯೇ ಹೊರತು ವಾಸ್ತವ ಪ್ರಪಂಚದಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದರ ಮೇಲಿನ ಮತ್ತೊಂದು ಪ್ರಮುಖವಾದಂತಹ ಟೀಕೆಯಾಗಿರುತ್ತೆ ಅನ್ನೋದು. ಇನ್ನು ಉತ್ಪಾದನಾಂಗಗಳನ್ನು ಒಂದಕ್ಕೊಂದು ಬದಲಾಯಿಸಿಕೊಳ್ಬಹುದು ಅಂತೇಳಿ ಈ ಸಿದ್ಧಾಂತ ಭಾವಿಸ್ಕೊಂಡಿದೆ. ಆದರೆ ಉತ್ಪಾದನಾಂಗಗಳು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಜನೆಗೊಂಡಾಗ ಅಷ್ಟೇ ಉತ್ಪಾದನೆ ಸಾಧ್ಯ. ಅಂದರೆ ಎಲ್ಲ ಉತ್ಪಾದನಾಂಗಗಳನ್ನು ಕೂಡ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಸಂಯೋಜಿಸ್ಕೋಬೇಕಾಗಿರುತ್ತೆ. ಆದರೆ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಭೂಮಿಗೆ ಬದಲಾಗಿ ಶ್ರಮವನ್ನು, ಶ್ರಮಕ್ಕೆ ಬದಲಾಗಿ ಬಂಡವಾಳವನ್ನು, ಬಂಡವಾಳಕ್ಕೆ ಬದಲಾಗಿ ಭೂಮಿಯನ್ನು, ಈ ರೀತಿಯಲ್ಲಿ ನಾವು ಒಂದಕ್ಕೊಂದು ಬದಲಾಯಿಸಿಕೊಳ್ಬಹುದು ಅಂತೇಳಿ. ಆದರೆ ಎಲ್ಲ ಉತ್ಪಾದನಾಂಗಗಳು ಕೂಡ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಜನೆಗೊಂಡಾಗ ಅಷ್ಟೇ ಉತ್ಪಾದನಾ ಕ್ರಿಯೆ ನಡೆಯಲಿಕ್ಕೆ ಸಾಧ್ಯ. ಆ ಕಾರಣದಿಂದಾಗಿ ಯಾವುದೇ ಒಂದು ಉತ್ಪಾದನಾಂಗಕ್ಕೆ ಮತ್ತೊಂದು ಉತ್ಪಾದನಾಂಗವನ್ನು ಪೂರ್ಣ ಪ್ರಮಾಣದಲ್ಲಿ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದರ ಮೇಲಿನ ಮತ್ತೊಂದು ಪ್ರಮುಖವಾದಂತಹ ಟೀಕೆಯಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಸಿದ್ಧಾಂತ ಹೇಳ್ತಾ ಇದೆ, ಸೀಮಾಂತ ಉತ್ಪಾದಕತೆಗನುಗುಣವಾಗಿ ಉತ್ಪಾದನಾಂಗಗಳಿಗೆ ಪ್ರತಿಫಲ ನಿರ್ಧಾರ ಆಗುತ್ತೆ ಅಂತೇಳಿ. ಆದರೆ ಟೀಕಾಕಾರ ಅದನ್ನು ಟೀಕೆ ಮಾಡ್ತಾರೆ. ಯಾಕೆ ಅಂತಂದರೆ, ನೋಡಿ, ಯಾವ ರೀತಿಯಲ್ಲಿ ಸೀಮಾಂತ ಉತ್ಪಾದಕತೆ ಪ್ರತಿಫಲವನ್ನು ನಿರ್ಧರಿಸುತ್ತೆ ಅಂತೇಳಿ ಸಿದ್ಧಾಂತ ಭಾವಿಸ್ಕೊಂಡಿದೆಯೋ, ಅದೇ ರೀತಿಯಲ್ಲಿ ವಾಸ್ತವದಲ್ಲಿ ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆ ಅಥವಾ ಪ್ರತಿಫಲ ಇದೆಯಲ್ಲ, ಅದು ಅವುಗಳ ಸೀಮಾಂತ ಉತ್ಪಾದಕತೆ ನಿರ್ಧರಿಸುತ್ತೆ ಅನ್ನುವಂಥದ್ದು ಆಧುನಿಕ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿರುತ್ತೆ. ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೋಡಿ, ಈಗ ಕಾರ್ಮಿಕನಿಗೆ ನಾವು ಹೆಚ್ಚು ಕೂಲಿಯನ್ನು ಕೊಡೋದೇ ಆದರೆ ಕಾರ್ಮಿಕನ ಆ ದುಡಿಯುವ ಸಾಮರ್ಥ್ಯ ಇದೆಯಲ್ಲ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಅವನ ಸೀಮಾಂತ ಉತ್ಪಾದಕತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಸಿದ್ಧಾಂತ ಹೇಳ್ತಾ ಇದೆ, ಕಾರ್ಮಿಕನ ಸೀಮಾಂತ ಉತ್ಪಾದಕತೆಗೆ ಅನುಗುಣವಾಗಿ ಅವನಿಗೆ ಪ್ರತಿಫಲ ನಿರ್ಧಾರ ಆಗುತ್ತೆ ಅಂತೇಳಿ. ಆದರೆ ಟೀಕಾಕಾರ ಹೇಳ್ತಾ ಇದ್ದಾರೆ, ಇಲ್ಲ, ಉತ್ಪಾದನಾಂಗಗಳಿಗೆ ಕೊಡುವಂತಹ ಪ್ರತಿಫಲಕ್ಕನುಗುಣವಾಗಿ ಅವುಗಳ ಸೀಮಾಂತ ಉತ್ಪಾದಕತೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಈ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂತಹ ಟೀಕೆಯಾಗಿರುತ್ತೆ ಅನ್ನುವಂಥದ್ದು. ಇನ್ನು ಈ ಸಿದ್ಧಾಂತ ಭಾವಿಸ್ಕೊಂಡಿರುವಂತೆ ಉತ್ಪಾದನಾ ತಂತ್ರ ಸ್ಥಿರವಾಗಿರುತ್ತೆ ಅಂತೇಳಿ ಭಾವಿಸ್ಕೊಂಡಿದೆ. ಆದರೆ ವಾಸ್ತವ ಪ್ರಪಂಚದಲ್ಲಿ ಪ್ರತಿನಿತ್ಯವೂ ಕೂಡ ಅನೇಕ ಸಂಶೋಧನೆಗಳು, ಆವಿಷ್ಕಾರಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ಪಾದನಾ ತಂತ್ರ ಸ್ಥಿರವಾಗಿರುತ್ತೆ ಅಂತೇಳಿ ಭಾವಿಸ್ಕೊಳ್ಳೋದಿದೆಯಲ್ಲ, ಅದು ಅವಾಸ್ತವಿಕವಾದದ್ದು ಅನ್ನುವಂಥದ್ದು ಈ ಸಿದ್ಧಾಂತ ಮೇಲಿನ ಮತ್ತೊಂದು ಪ್ರಮುಖವಾದಂತಹ ಟೀಕೆಯಾಗಿರುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಈ ಸಿದ್ಧಾಂತ ಭಾವಿಸ್ಕೊಂಡಿರುವಂತೆ ಇಳಿಮುಖ ಪ್ರತಿಫಲ ನಿಯಮ ಆಚರಣೆಯಲ್ಲಿರುತ್ತೆ ಅಂತೇಳಿ. ಆದರೆ ಸಾಮಾನ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಿಯಮ ಅನ್ವಯಿಸಬಹುದಾದರೂ ಕೂಡ ಕೃಷಿಯೇತರ ಉದ್ಯಮಗಳಲ್ಲಿ ಈ ಒಂದು ಇಳಿಮುಖ ಪ್ರತಿಫಲ ನಿಯಮಕ್ಕೆ ಅದರದೇ ಆದಂತಹ ಕೆಲವೊಂದು ಮಿತಿಗಳಿರ್ತಕ್ಕಂಥದ್ದು, ಮತ್ತು ಕೆಲವು ಸಂದರ್ಭದಲ್ಲಿ ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನದಿಂದಾಗಿ ಏರಿಕೆ ಪ್ರತಿಫಲ ನಿಯಮ ಮತ್ತು ಸ್ಥಿರ ಪ್ರತಿಫಲ ನಿಯಮ ಆಚರಣೆಯಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಹಾಗಾಗಿ ಈ ಒಂದು ಇಳಿಮುಖ ಪ್ರತಿಫಲ ನಿಯಮದ ಕಲ್ಪನೆಯೂ ಕೂಡ ಈ ಸಿದ್ಧಾಂತ ಭಾವಿಸ್ಕೊಂಡಿದೆ. ಹಾಗಾಗಿ ಇದು ಕೂಡ ಅದರ ಮತ್ತೊಂದು ಪ್ರಮುಖವಾದಂತಹ ದೋಷ ಅಥವಾ ಅದರ ಮಿತಿ ಅಥವಾ ಅದರ ಮೇಲಿನ ಟೀಕೆ ಅಂತೇಳಿ ಅನೇಕ ಆಧುನಿಕ ಅರ್ಥಶಾಸ್ತ್ರಜ್ಞರು ಗುರುತಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಅನ್ನುವಂಥದ್ದು. ಒಟ್ಟಾರೆ ಈ ಅನೇಕ ಟೀಕೆಗಳಿಗೆ ಈ ಸಿದ್ಧಾಂತ ಗುರಿಯಾಗಿದ್ದಾಗಿಯೂ ಸಹ ವಾಸ್ತವ ಜಗತ್ತಿನಲ್ಲಿ ಪ್ರತಿಯೊಂದು ಉತ್ಪಾದನಾಂಗಗಳಿಗೂ ಪ್ರತಿಫಲ ನಿರ್ಧಾರ ಆಗುವಂತಹ ಒಂದು ಪ್ರತ್ಯೇಕ ಸಿದ್ಧಾಂತಗಳಿವೆ. ಆದರೆ ಎಲ್ಲ ಉತ್ಪಾದನಾಂಗಗಳಿಗೂ ಕೂಡ ಸಂಬಂಧಿಸಿದಂತೆ ಈ ಒಂದು ಪ್ರತಿಫಲ ಹೇಗೆ ನಿರ್ಧಾರ ಆಗುತ್ತೆ ಅನ್ನುವಂತಹ ವಿಷಯವನ್ನು ತಿಳಿಸ್ಕೊಟ್ಟಿರ್ತಕ್ಕಂತಹ ಒಂದು ಮೊಟ್ಟ ಮೊದಲ ಸಾರ್ವತ್ರಿಕ ಸಿದ್ಧಾಂತ ಈ ಸೀಮಾಂತ ಉತ್ಪಾದಕತೆ ವಿತರಣಾ ಸಿದ್ಧಾಂತ ಆಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯಂತಹ ಸಂಶಯ ಇಲ್ಲ. ಇದರ ಜೊತೆಗೆ ಸೀಮಾಂತ ಉತ್ಪಾದಕತೆ ವಿತರಣಾ ಸಿದ್ಧಾಂತ ಆನಂತರದಲ್ಲಿ ಇನ್ನೂ ಅನೇಕ ಆಧುನಿಕ ಹಂಚಿಕೆ ಸಿದ್ಧಾಂತಗಳ ಉಗಮಕ್ಕೆ ಒಂದು ತಳಹದಿಯಾಗಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಒಟ್ಟಾರೆ ಏನೆಲ್ಲ ಟೀಕೆಗಳಿದ್ದಾಗಿಯೂ ಸಹ ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ನಮ್ಮ ಅರ್ಥಶಾಸ್ತ್ರದಲ್ಲಿ, ಅದರಲ್ಲೂ ಹಂಚಿಕೆಯ ಸಿದ್ಧಾಂತದಲ್ಲಿ ತಂದೆಯಾದಂತಹ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇದಿಷ್ಟು ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ನನಗೆ ಗೊತ್ತಾದ ಒಂದಷ್ಟು ಮಾಹಿತಿಯನ್ನು ನೀವು ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೇನೆ. ಯಾವುದೇ ರೀತಿಯಂತಹ ಕಾಮೆಂಟ್ಸ್ಗಳಿದ್ದರೆ ದಯಮಾಡಿ ಅದನ್ನು ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.